ಈ ತಿಂಗಳು ಜೂನ್ 15 ಸೋಮವಾರದಂದು ನಮಗೆ ಸೋಮಾವತಿ ಅಮಾವಾಸ್ಯೆ ಬರಲಿದೆಯಲ್ಲವೇ? ಈ ಅಮಾವಾಸ್ಯೆಯನ್ನು ಜ್ಯೇಷ್ಠ ಅಧಿಕ ಅಮಾವಾಸ್ಯೆ ಎಂದೂ ಕೂಡ ಕರೆಯುತ್ತಾರೆ. ನಮಗೆ ಈ ಅಮಾವಾಸ್ಯೆಯು ಸೋಮವಾರದೊಂದಿಗೆ ಕೂಡಿ ಬರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಈ ದಿನದಂದು ವಿಶೇಷವಾಗಿ ಆ ಪರಮೇಶ್ವರನಿಗೆ ಪೂಜೆಗಳನ್ನು ಮಾಡುತ್ತಾರೆ. ಹಾಗಾದರೆ ಇಷ್ಟೊಂದು ಶಕ್ತಿಶಾಲಿಯಾದ ಈ ಅಮಾವಾಸ್ಯೆಯ ದಿನದಂದು ನೀವು ಬೇವಿನ ಮರದ ಹತ್ತಿರ ಈ ಒಂದನ್ನು ಹಾಕಿದಲ್ಲಿ ಕೇವಲ 2 ನಿಮಿಷಗಳಲ್ಲಿ ನಿಮಗಿರುವ ಕಷ್ಟಗಳು, ಬಾಧೆಗಳು, ದಾರಿದ್ರ್ಯಗಳು, ಸಮಸ್ಯೆಗಳು, ಎಲ್ಲಾ ಅನಾರೋಗ್ಯ ಸಮಸ್ಯೆಗಳು ಸೇರಿದಂತೆ ಸಂಪೂರ್ಣವಾಗಿ ತೊಲಗಿಹೋಗಿ ಆನಂದ, ಆರೋಗ್ಯ, ಐಶ್ವರ್ಯ ಹಾಗೆಯೇ ಹಣ ಕೂಡ ಪ್ರವಾಹದಂತೆ ಬಂದು ಬೀಳುತ್ತದೆ. ನೀವು ಎಂದೂ ಊಹಿಸದಷ್ಟು ಐಶ್ವರ್ಯ ನಿಮ್ಮದಾಗುತ್ತದೆ. ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತವೆ. ಅಷ್ಟೇ ಅಲ್ಲದೆ ನೀವು ಅಂದುಕೊಂಡಂತೆಯೇ ನಡೆಯುತ್ತದೆ. ಏಕೆಂದರೆ ಹಿಂದೂ ಸಂಪ್ರದಾಯದಲ್ಲಿ ಅಮಾವಾಸ್ಯೆಗೆ ಅಪಾರ ಶಕ್ತಿಯಿದೆ. ಎಲ್ಲರಿಗೂ ತಿಳಿದಿರುವ ವಿಷಯವೇ ಅಲ್ವಾ? ನಮಗೆ ಅಮಾವಾಸ್ಯೆಯ ದಿನ ಮಾಡುವಂತಹ ಪರಿಹಾರಗಳಿಗಾಗಲಿ, ಹಾಗೆಯೇ ಪೂಜೆಗಳಿಗಾಗಲಿ, ಮಂತ್ರತಂತ್ರಗಳಿಗಾಗಲಿ ದುಪ್ಪಟ್ಟು ಫಲ ಸಿಗುತ್ತದೆ ಎಂದು. ಹಾಗೆಯೇ ಇದು ನಮಗೆ ಅಧಿಕ ಜ್ಯೇಷ್ಠ ಮಾಸದಲ್ಲಿ ಬರುವುದರಿಂದ ಅತ್ಯಂತ ಪವಿತ್ರವಾದದ್ದು ಎಂದು ನಮಗೆ ಇಲ್ಲಿ ಹೇಳುತ್ತಿದ್ದಾರೆ. ಈ ಸೋಮಾವತಿ ಅಮಾವಾಸ್ಯೆಯ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಅಥವಾ ಪಿತೃತರ್ಪಣಗಳನ್ನು ನೀಡುವುದು, ಮುಖ್ಯವಾಗಿ ಶಿವಪಾರ್ವತಿಯರನ್ನು ಪೂಜಿಸುವುದು, ಹಾಗೆಯೇ ಅಶ್ವತ್ಥ ಮರಕ್ಕೆ ಪ್ರದಕ್ಷಿಣೆ ಮಾಡುವುದು. ಇವೆಲ್ಲವನ್ನೂ ಮಾಡುವುದರಿಂದ ನಮ್ಮ ಜಾತಕದಲ್ಲಿರುವ ಜಾತಕ ದೋಷಗಳೆಲ್ಲವೂ ತೊಲಗಿ ಹೋಗಿ ನಮ್ಮ ಕುಟುಂಬ ಸುಖ ಸಂತೋಷಗಳಿಂದ, ಆಯುಷ್ಯ ಆರೋಗ್ಯಗಳಿಂದ, ಆನಂದದಿಂದ ಇರುತ್ತದೆ. ಹಾಗೆಯೇ ಬೇವಿನ ಮರದ ಪರಿಹಾರವು ನಿಮ್ಮ ಹಣೆಬರಹವನ್ನೇ ಬದಲಾಯಿಸಿಬಿಡುತ್ತದೆ. ಹಾಗಾದರೆ ಅಸಲಿಗೆ ಈ ಬೇವಿನ ಮರದ ಹತ್ತಿರ ಏನು ಹಾಕಬೇಕು? ಹಾಗೆಯೇ ಈ ಸೋಮಾವತಿ ಅಮಾವಾಸ್ಯೆಯ ದಿನ ಮಾಡಬೇಕಾದ ಕೆಲಸಗಳೇನು? ಮಾಡಬಾರದಾದ ಕೆಲಸಗಳೇನು? ಹಾಗೆಯೇ ಈ ಅಮಾವಾಸ್ಯೆಯ ಟೈಮಿಂಗ್ಸ್ ಏನು? ನೀವು ಯಾವ ಸಮಯದಲ್ಲಿ ಬೇವಿನ ಮರದ ಹತ್ತಿರ ಇದನ್ನು ಹಾಕಬೇಕು? ಹಾಗೆಯೇ ನೀವು ಆ ದಿನ ಯಾವ ತಪ್ಪುಗಳನ್ನು ಮಾಡಬಾರದು, ಯಾವ ತರಕಾರಿಗಳನ್ನು ಅಡುಗೆ ಮಾಡಿ ತಿನ್ನಬಾರದು, ಯಾವುದನ್ನು ಮಾಡಿಕೊಳ್ಳಬಹುದು, ಇವೆಲ್ಲವನ್ನೂ ಕೂಡ ನಮ್ಮ ವಿಡಿಯೋದಲ್ಲಿ ನಾನು ಸ್ಪಷ್ಟವಾಗಿ ಹೇಳುತ್ತೇನೆ. ಆದ್ದರಿಂದ ವಿಡಿಯೋವನ್ನು ನೀವು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೇಳಿದರೆ ಎಲ್ಲಾ ವಿಷಯಗಳೂ ನಿಮಗೆ ಸಂಪೂರ್ಣವಾಗಿ ಅರ್ಥವಾಗುತ್ತವೆ. ಹಾಗೆಯೇ ಇನ್ನೊಂದಿಷ್ಟು ಸ್ನೇಹಿತರಿಗೆ, ಹಿತೈಷಿಗಳಿಗೆ ಈ ವಿಡಿಯೋ ತಲುಪುವುದಕ್ಕಾಗಿ ವಿಡಿಯೋಗೆ ಒಂದು ಲೈಕ್ ನೀಡಿ ಸಪೋರ್ಟ್ ಮಾಡಿ. ನಮಗೆ ಜೂನ್ 15ನೇ ತಾರೀಕು ಸೋಮವಾರದಂದು ಈ ಸೋಮಾವತಿ ಅಮಾವಾಸ್ಯೆ ಬರುವುದು ತುಂಬಾ ದೊಡ್ಡ ವಿಶೇಷ. ಈ ದಿನ ಮಾಡುವಂತಹ ಪೂಜೆಗಳಿಗೆ, ಪರಿಹಾರಗಳಿಗೆ ನಿಮಗೆ 100ಕ್ಕೆ 1000% ಫಲಿತಾಂಶ ಸಿಗುತ್ತದೆ. ಈ ಅಮಾವಾಸ್ಯೆಯ ಟೈಮಿಂಗ್ಸ್ ಏನೆಂದು ಒಂದು ಬಾರಿ ನೋಡೋಣ. ಜಾಗ್ರತೆಯಾಗಿ ಕೇಳಿ. ನಮಗೆ ಜೂನ್ 14ನೇ ತೇದಿ ಮಧ್ಯಾಹ್ನ 12:09 ಅಮಾವಾಸ್ಯೆಯ ಘಳಿಗೆಗಳು ಪ್ರಾರಂಭವಾಗಿ ಜೂನ್ 15 ಬೆಳಿಗ್ಗೆ 8:23 ನಮಗೆ ಅಮಾವಾಸ್ಯೆಯ ಘಳಿಗೆಗಳು ಇರುತ್ತವೆ. 8:23 ಅಮಾವಾಸ್ಯೆಯು ನಮಗೆ ಮುಕ್ತಾಯವಾಗುತ್ತದೆ ಎಂದರ್ಥ. ಆದ್ದರಿಂದ ಈಗ ನಾವು ಹೇಳಿದ ಸಮಯದವರೆಗೂ ನಮಗೆ ಅಮಾವಾಸ್ಯೆಯ ಘಳಿಗೆಗಳು ಇರುತ್ತವೆ. ಹಾಗಾಗಿ ನೀವು ಪರಿಹಾರವನ್ನು ಈ ಒಳಗಾಗಿಯೇ ಮಾಡಿಕೊಂಡ್ರೆ ಮಾತ್ರ ನಿಮಗೆ ಸಿದ್ಧಿಸುತ್ತದೆ. ಆದ್ದರಿಂದಲೇ ನಾನು ಈ ವಿಡಿಯೋವನ್ನು ಇಷ್ಟು ಮುಂಚಿತವಾಗಿ ಹೇಳುತ್ತಿರುವುದು. ಹಾಗಾಗಿ ನೀವು 4 ಜನ ಸ್ನೇಹಿತರಿಗೆ ಈ ವಿಡಿಯೋ ತಲುಪುವುದಕ್ಕಾಗಿ ಒಂದು ಲೈಕ್ ಮಾಡಿ. ಲೈಕ್ ಮಾಡುವುದರಿಂದ ಇನ್ನೊಂದಿಷ್ಟು ಜನರಿಗೆ ತಲುಪುತ್ತದೆ. ಅವರೂ ತಿಳಿದುಕೊಳ್ಳುತ್ತಾರೆ. ಇಂತಹ ತಿಥಿಗಾಗಿ ಏನೆಂದರೆ ದೊಡ್ಡ ದೊಡ್ಡ ಋಷಿಗಳು, ಮುನಿಗಳು, ಮಹಾನುಭಾವರು ಕಾಯುತ್ತಿರುತ್ತಾರೆ. ಹಾಗೆಯೇ ನಮಗೆ ಈ ಅಮಾವಾಸ್ಯೆಯ ದಿನ ಮಾಡಬಾರದಾದ ಕೆಲಸಗಳೇನು ಎಂದರೆ ಗಂಡ ಹೆಂಡತಿ ಮನೆಯಲ್ಲಿ ಜಗಳವಾಡುವುದು, ಹೊಡೆದಾಡುವುದು, ಮಕ್ಕಳು ಜಗಳವಾಡುವುದು ಇಂತಹವುಗಳನ್ನು ಮಾಡಬಾರದು. ಇದರಿಂದ ಮನೆಯಲ್ಲಿ ಜ್ಯೇಷ್ಠಾದೇವಿ ಬಂದು ಕುಳಿತುಕೊಳ್ಳುತ್ತಾಳೆ. ಹಾಗೆಯೇ 4 ರಸ್ತೆಗಳು ಕೂಡುವ ಆ ವೃತ್ತಕ್ಕೆ ಈ ದಿನ ಹೋಗಬಾರದು. ಆ ರೀತಿ ಹೋಗುವುದರಿಂದ ತುಂಬಾ ಜನ ಕೆಂಪು ನೀರು ಸುಳಿದು ಹಾಕುವುದು, ನಿಂಬೆಹಣ್ಣು ಸುಳಿದು ಹಾಕುವುದು, ದೃಷ್ಟಿ ತೆಗೆದುಹಾಕುವ ಪ್ರಯತ್ನಗಳನ್ನು ಮಾಡುವುದು, ಇವೆಲ್ಲವನ್ನೂ ಮಾಡುತ್ತಾರೆ. ಆದ್ದರಿಂದ ಅಲ್ಲಿಗೆ ಹೋಗಬಾರದು. ಇನ್ನು ಮನೆಗೆ ತರಬಾರದಾದ ವಸ್ತುಗಳಲ್ಲಿ ಮುಖ್ಯವಾದದ್ದು ಕಪ್ಪು ಎಳ್ಳು. ಈ ದಿನ ಅಮಾವಾಸ್ಯೆ ಆದ್ದರಿಂದ ಯಾವುದೇ ಪರಿಸ್ಥಿತಿಯಲ್ಲೂ ಕೂಡ ಕಪ್ಪು ಎಳ್ಳನ್ನು ಮನೆಗೆ ತರಬಾರದು. ಹಾಗೆಯೇ ಈ ದಿನ ದಂಟಿನ ಸೊಪ್ಪನ್ನು ಕೂಡ ಮನೆಗೆ ತರಬಾರದು. ದಂಟಿನ ಸೊಪ್ಪು ಅಂದ್ರೆ ಶನಿಗೆ ಸಂಕೇತ ಎಂದರ್ಥ.
ದಂಟಿನ ಸೊಪ್ಪಿಗೆ ಏನಿದೆ ಬಿಡಿ, ಬೇಳೆಗೆ ಹಾಕಿಕೊಳ್ಳೋಣ, ಟೊಮೆಟೊ ಸೇರಿಸಿ ಅಡುಗೆ ಮಾಡಿಕೊಳ್ಳೋಣ ಎಂದು ಹೇಳಿ ದಂಟಿನ ಸೊಪ್ಪನ್ನು ಮಾತ್ರ ಈ ದಿನ ತರಬೇಡಿ. ಹಾಗೆಯೇ ಕಪ್ಪು ಸಾಸಿವೆಯನ್ನು ಕೂಡ ಈ ದಿನ ಮನೆಗೆ ತಂದರೆ ಅಷ್ಟದರಿದ್ರಗಳು ಬೆನ್ನಟ್ಟುತ್ತವೆ. ಹಾಗೆಯೇ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಗೋಧಿಯನ್ನು ಮನೆಗೆ ತರಬಾರದು. ಗೋಧಿ ಮನೆಗೆ ತರುವುದರಿಂದಲೂ ಕೂಡ ಅನೇಕ ರೀತಿಯ ಸಮಸ್ಯೆಗಳಿಗೆ ಈಡಾಗುವ ಸಾಧ್ಯತೆ ಇರುತ್ತದೆ. ಹಾಗಾದರೆ ಈ ದಿನ ಮನೆಗೆ ತರಬೇಕಾದ ಪ್ರಮುಖ ವಸ್ತು ಕಲ್ಲುಪ್ಪು. ಅಮಾವಾಸ್ಯೆ ತಿಥಿ ಎಂದರೆ ಲಕ್ಷ್ಮೀದೇವಿಗೆ ತುಂಬಾ ಇಷ್ಟ. ಹಾಗೆಯೇ ನಮಗೆ ಲಕ್ಷ್ಮೀದೇವಿಯ ತವರು ಮನೆಯಿಂದ ಹುಟ್ಟಿದ ವಸ್ತು ಈ ಕಲ್ಲುಪ್ಪು. ಈ ಕಲ್ಲುಪ್ಪನ್ನು ಮನೆಗೆ ತಂದರೆ ಮನೆಗೆ ಲಕ್ಷ್ಮೀದೇವಿಯನ್ನು ಆಹ್ವಾನಿಸಿದಂತೆ ಲೆಕ್ಕ. ಇನ್ನೂ ಈ ದಿನ ಬದನೆಕಾಯಿಯನ್ನು ಯಾವುದೇ ಪರಿಸ್ಥಿತಿಯಲ್ಲೂ ತಿನ್ನಬಾರದು, ಅಡುಗೆ ಮಾಡಬಾರದು, ಮನೆಗೆ ತರಬಾರದು. ಬದನೆಕಾಯಿಯನ್ನು ಕೆಲವು ಗ್ರಹಗಳಿಗೆ ಅರ್ಪಿಸಲಾಗುತ್ತದೆ. ಆದ್ದರಿಂದ ಆ ಗ್ರಹಗಳ ನಕಾರಾತ್ಮಕ ಸ್ಥಿತಿ ನಮ್ಮ ಜಾತಕದ ಮೇಲೆ ಬಿದ್ದು ನಮಗೆ ಎಷ್ಟೋ ರೀತಿಯ ದೋಷಗಳು ಬರುವ ಸಾಧ್ಯತೆ ಇರುತ್ತದೆ. ಹಾಗೆಯೇ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಪಡವಲಕಾಯಿಯನ್ನು ಮನೆಗೆ ತರುವುದಾಗಲಿ, ತಿನ್ನುವುದಾಗಲಿ, ಅಡುಗೆ ಮಾಡುವುದಾಗಲಿ ಮಾಡಬಾರದು. ಹಾಗೆಯೇ ಹೀರೆಕಾಯಿಯನ್ನು ಕೂಡ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಮನೆಗೆ ತರುವುದಾಗಲಿ, ಅಡುಗೆ ಮಾಡುವುದಾಗಲಿ, ತಿನ್ನುವುದಾಗಲಿ ಮಾಡಬಾರದು. ಹಾಗೆಯೇ ಈ ದಿನ ಸೊಪ್ಪುಗಳಲ್ಲಿ ಮುಖ್ಯವಾದದ್ದು ನಾನು ಆಗಲೇ ಹೇಳಿದೆನಲ್ಲ, ದಂಟಿನ ಸೊಪ್ಪು, ಹಾಗೆಯೇ ಬಸಳೆ ಸೊಪ್ಪು ಇರುತ್ತದೆ. ಆ ಬಸಳೆ ಸೊಪ್ಪನ್ನು ಕೂಡ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಮನೆಗೆ ತರಬೇಡಿ. ಇನ್ನು ನಾನ್ ವೆಜ್ ಸಂಗತಿ ಕೇಳಲೇಬೇಕಾಗಿಲ್ಲ. ನಾನ್ ವೆಜ್ ಅನ್ನು ಅಮಾವಾಸ್ಯೆಯ ದಿನ ಮನೆಗೆ ತಂದು ತಿನ್ನುವುದರಿಂದ ಅನೇಕ ರೀತಿಯ ಕಷ್ಟಗಳಿಗೆ ಈಡಾಗುವ ಸಾಧ್ಯತೆ ಇರುತ್ತದೆ. ಕೋಳಿ ಮೊಟ್ಟೆಯನ್ನು ಕೂಡ ತುಂಬಾ ಜನ ವೆಜ್ ಎಂದು ಭಾವಿಸಿ ಪ್ರೋಟೀನ್ಗಾಗಿ ತಿನ್ನುತ್ತಿರುತ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲೂ ಕೋಳಿ ಮೊಟ್ಟೆ ವೆಜ್ ಅಲ್ವೇ ಅಲ್ಲ. ಇದು ನಮಗೆ ಕೋಳಿ ಇಟ್ಟರೇನೆ ಬರುವುದು, ಮರದಲ್ಲಿ ಕಾಯುತ್ತಿಲ್ಲ, ಭೂಮಿಯಿಂದ ಹುಟ್ಟುತ್ತಿಲ್ಲ. ಆದ್ದರಿಂದ ಕೋಳಿ ಮೊಟ್ಟೆಯನ್ನು ತಿನ್ನಬಾರದು. ಈ ದಿನ ನುಗ್ಗೆಕಾಯಿಯನ್ನು ಕೂಡ ಯಾವುದೇ ಪರಿಸ್ಥಿತಿಯಲ್ಲೂ ಮನೆಗೆ ತರುವುದಾಗಲಿ, ಅಡುಗೆ ಮಾಡುವುದಾಗಲಿ, ತಿನ್ನುವುದಾಗಲಿ ಮಾಡಬಾರದು. ಇಂತಹ ಕೆಲವು ಮುಖ್ಯವಾದ ನಿಯಮಗಳನ್ನು ಪಾಲಿಸುವುದರಿಂದ ನಮ್ಮ ಕುಟುಂಬವು ಸಂತೋಷಗಳಿಂದ, ಆನಂದದಿಂದ ಇರುತ್ತದೆ. ಹಾಗೆಯೇ ಈ ಅಮಾವಾಸ್ಯೆಯ ತಿಥಿಗಳಲ್ಲಿ ಅಂದರೆ ಆ ಟೈಮಿಂಗ್ನಲ್ಲಿ ನಾವು ಮನೆಗೆ ಬೂದುಗುಂಬಳಕಾಯಿಯನ್ನು ತಂದು, ಅಂದರೆ ಒಂದು ದಿನ ಮುಂಚಿತವಾಗಿಯೇ ಬೂದುಗುಂಬಳಕಾಯಿಯನ್ನು ತಂದು ಮನೆಯಲ್ಲಿ ಇಟ್ಟುಕೊಳ್ಳಿ. ಆ ಬೂದುಗುಂಬಳಕಾಯಿಗೆ ಚಂದವಾಗಿ ಅರಿಶಿನ ಹಚ್ಚಿ, ಕುಂಕುಮದ ಬೊಟ್ಟುಗಳನ್ನು ಇಟ್ಟು, ಸ್ವಲ್ಪ ಸಮಯ ಪೂಜೆಯಲ್ಲಿಟ್ಟು ಧೂಪದೀಪಗಳನ್ನು ಹಚ್ಚಿ, ಧೂಪದ ಹೊಗೆಯನ್ನು ತೋರಿಸಿ ನಿಮ್ಮ ಮನೆಯ ಬಾಗಿಲಿಗೆ ಅಮಾವಾಸ್ಯೆಯ ದಿನ ಬೂದುಗುಂಬಳಕಾಯಿಯನ್ನು ಕಟ್ಟಿಕೊಳ್ಳಿ. ಹಾಗೆಯೇ ಪಿತೃ ದೇವತೆಗಳಿಗೆ ತರ್ಪಣಗಳನ್ನು ನೀಡುವುದು ಕೂಡ ನಿಮ್ಮ ಮನೆಗೆ ಶುಭ ಸಂಕೇತ ಎಂಬ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಹಾಗೆಯೇ ಈ ದಿನ ತಲೆಗೆ ಎಣ್ಣೆ ಹಚ್ಚಿಕೊಳ್ಳಬಾರದು. ಈ ದಿನ ಗೋಮಾತೆಗೆ ಸೇವೆ ಮಾಡಿಕೊಳ್ಳುವುದು, ಗೋಮಾತೆಗೆ ಪೂಜೆ ಮಾಡಿಕೊಳ್ಳುವುದು, ಗೋಮಾತೆಗೆ ಆಹಾರವನ್ನು ಉಣಿಸುವುದು, ನಿಮ್ಮ ಮಕ್ಕಳ ಕೈಯಿಂದ ಗೋಮಾತೆಗೆ ಏನನ್ನಾದರೂ ಉಣಿಸುವುದರಿಂದ ಮಕ್ಕಳ ಮೇಲಿರುವ ನೆಗೆಟಿವ್ ಎನರ್ಜಿ ಕೂಡ ಸಂಪೂರ್ಣವಾಗಿ ಹೋಗುತ್ತದೆ. ಇನ್ನು ಅಮಾವಾಸ್ಯೆ ಈ ಬಾರಿ ಸೋಮವಾರದ ದಿನ ಕೂಡಿ ಬಂದಿರುವುದರಿಂದ ಇದನ್ನು ಸೋಮಾವತಿ ಅಮಾವಾಸ್ಯೆ ಎಂದು ಕರೆಯುತ್ತಿದ್ದೇವೆ. ಆದ್ದರಿಂದ ಪರಮೇಶ್ವರನಿಗೆ ಅತ್ಯಂತ ಇಷ್ಟವಾದ ಈ ಸೋಮವಾರದಂದು ಈಶ್ವರನಿಗೆ ಪ್ರೀತಿಪಾತ್ರವಾದ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡುವುದು ಅಥವಾ ಕಬ್ಬಿನ ರಸ, ಸಕ್ಕರೆ, ಭಸ್ಮ, ಹಾಗೆಯೇ ನಿಮಗೆ ಇವು ಯಾವುವೂ ಲಭ್ಯವಿಲ್ಲದ ಪಕ್ಷದಲ್ಲಿ ಒಂದು ಚಂಬು ನೀರಿಂದಾದರೂ ಆ ಪರಮೇಶ್ವರನಿಗೆ ಅಭಿಷೇಕ ಮಾಡುವುದರಿಂದ ನೀವು ಅನುಭವಿಸುತ್ತಿರುವ ಕಷ್ಟಗಳು, ಬಾಧೆಗಳು, ಸಾಲದ ಸಮಸ್ಯೆಗಳು, ರಾಹುಕುಜ ದೋಷಗಳು, ಕೇತು ದೋಷಗಳು ಇವೆಲ್ಲವೂ ಸಂಪೂರ್ಣವಾಗಿ ತೊಲಗಿ ಹೋಗಿ ನಿಮ್ಮ ಮೇಲಿರುವ ನೆಗೆಟಿವ್ ಎನರ್ಜಿ, ನಿಮ್ಮ ಮನೆಯ ಮೇಲಿರುವ ಜನದೃಷ್ಟಿ ಸಂಪೂರ್ಣವಾಗಿ ತೊಲಗಿ ಆ ಪರಮೇಶ್ವರನ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ. ಆದ್ದರಿಂದ ಆದಷ್ಟು ಮಟ್ಟಿಗೆ ಈ ಅಮಾವಾಸ್ಯೆಯ ತಿಥಿಗಳಲ್ಲಿ ನೀವು ಶಿವಾಲಯಕ್ಕೆ ಹೋಗಿ ಆ ಈಶ್ವರನಿಗೆ ಹಸುವಿನ ಹಾಲಿನಿಂದಾಗಲಿ, ಪಂಚಾಮೃತಗಳಿಂದಾಗಲಿ ಅಥವಾ ಒಂದು ಚಂಬು ನೀರಿಂದಾದರೂ ಅಭಿಷೇಕ ಮಾಡುವ ಪ್ರಯತ್ನವನ್ನು ಮಾಡಿ. ಹಾಗೆಯೇ ಶಿವಾಲಯದಲ್ಲಿ ಅಶ್ವತ್ಥ ಮರ ಇರುತ್ತದಲ್ಲವೇ, ಆ ಅಶ್ವತ್ಥ ಮರದ ಹತ್ತಿರ ಹೋಗಿ ಅಶ್ವತ್ಥ ಮರಕ್ಕೆ ಒಂದು ಚಂಬು ನೀರನ್ನು ಹೊಯ್ದು ಅರಿಶಿನ ಕುಂಕುಮವನ್ನು ಹಾಕಿ, ನಂತರ ಅಶ್ವತ್ಥ ಮರದ ಹತ್ತಿರ ಕೂಡ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚುವ ಪ್ರಯತ್ನ ಮಾಡಿ. ಇದರಿಂದ ನಮ್ಮ ಕುಟುಂಬದ ಮೇಲೆ ತುಂಬಾ ಜನರು ನೆಗೆಟಿವ್ ಆಗಿ, ಅಂದರೆ ಒಂದು ರೀತಿಯಲ್ಲಿ ಹೇಳಬೇಕೆಂದರೆ ಬಂಧುಮಿತ್ರರ ದೃಷ್ಟಿ ನಮ್ಮ ಮೇಲೆ ಬೀಳುತ್ತಿರುತ್ತದೆ. ಹೊರಗಿನವರಿಗಿಂತ ಮನೆಯವರೇ ಹೆಚ್ಚಾಗಿ ದೃಷ್ಟಿ ಇಡುತ್ತಿರುತ್ತಾರೆ. ಆದ್ದರಿಂದ ಆ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿಕೊಳ್ಳಲು ಈ ದಿನ ಮನೆಯಲ್ಲಿ ಮಹಿಳೆಯರಾದರೆ ಎಡಗಾಲಿಗೆ
ಪುರುಷರಾದರೆ ಬಲಗಾಲಿಗೆ ಖಂಡಿತವಾಗಿ ಕಪ್ಪು ದಾರವನ್ನು ಕಟ್ಟಿಕೊಳ್ಳಿ, ಏಕೆಂದರೆ ಈ ಕಪ್ಪು ದಾರ ಕಟ್ಟಿಕೊಳ್ಳುವುದರಿಂದ ನೆಗೆಟಿವ್ ಎನರ್ಜಿ ಸಂಪೂರ್ಣವಾಗಿ ದೂರವಾಗುತ್ತದೆ. ಹಾಗೆಯೇ ಈ ದಿನ ಅಮಾವಾಸ್ಯೆಯ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬೇಡಿ. ಮಹಿಳೆಯರು ಕೂಡ ಕಪ್ಪು ಬಣ್ಣದ ಬ್ಲೌಸ್ ಹಾಕಿಕೊಳ್ಳುವುದಾಗಲಿ ಸೀರೆ ಉಡುವುದಾಗಲಿ ಮಾಡಬೇಡಿ. ಹಾಗೆಯೇ ಈ ದಿನ ಖಂಡಿತವಾಗಿ ಮನೆಯಲ್ಲಿರುವ ನಿಮ್ಮ ಮಕ್ಕಳಿಗೆ ದೃಷ್ಟಿ ತೆಗೆಯುವ ಪ್ರಯತ್ನ ಮಾಡಿ. ಹಾಗೆಯೇ ಗಂಡು ಮಕ್ಕಳಿದ್ದವರು ಎಂತಹ ಪರಿಹಾರ ಮಾಡಬೇಕು ಎಂಬುದನ್ನು ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೇನಮ್ಮ. ಆ ವಿಡಿಯೋ ನೋಡಿ ಗಂಡು ಮಕ್ಕಳಿರುವ ತಾಯಂದಿರು ಖಂಡಿತವಾಗಿ ಆ ಪರಿಹಾರವನ್ನು ಮಾಡಿ. ಹಾಗೆಯೇ ಈ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವುದರಿಂದ ತುಂಬಾ ಜನ ಅಮಾವಾಸ್ಯೆಯ ದಿನ ಸ್ವಲ್ಪ ಹುಚ್ಚುಹುಚ್ಚಾಗಿ ವರ್ತಿಸುತ್ತಿರುತ್ತಾರೆ. ಮಾನಸಿಕ ಸ್ಥಿತಿ ಅವರಿಗೆ ಸರಿಯಾಗಿ ಇರುವುದಿಲ್ಲ. ಅಮಾವಾಸ್ಯೆ ಬಂತೆಂದರೆ ಏನೋ ಒಂದು ವಿಚಿತ್ರ ಧೋರಣೆಯಿಂದ ವರ್ತಿಸುತ್ತಿರುತ್ತಾರೆ. ಅವೆಲ್ಲವೂ ಸಂಪೂರ್ಣವಾಗಿ ಹೋಗಬೇಕೆಂದರೆ ಅಮಾವಾಸ್ಯೆಯ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ಆ ದೇವಾಲಯದ ಸುತ್ತಲೂ 5 ಪ್ರದಕ್ಷಿಣೆಗಳನ್ನು ಮಾಡಿ ಸ್ವಾಮಿಗೆ ವೀಳ್ಯದೆಲೆಯ ಮಾಲೆಯನ್ನು ಸಮರ್ಪಿಸಿ ಹಣೆಗೆ ಸಿಂಧೂರವನ್ನು ಧರಿಸಿ ಸ್ವಾಮಿಯ ದರ್ಶನ ಮಾಡಿಕೊಳ್ಳುವುದರಿಂದ ನಿಮಗೆ ಆ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಹಾಗೆಯೇ ಈ ದಿನ ನಾಯಿಗಳಿಗೆ, ಬೀದಿ ನಾಯಿಗಳಾಗಿರಲಿ ಅಥವಾ ಎಲ್ಲಾದರೂ ರಸ್ತೆ ಮೇಲೆ ಕಾಣಿಸುವ ನಾಯಿಗಳಾಗಿರಲಿ, ಮನೆಯಲ್ಲಿರುವ ನಾಯಿಗಳಿಗಾದರೂ ಮೊಸರನ್ನ ಅಂದ್ರೆ ಅನ್ನಕ್ಕೆ ಸ್ವಲ್ಪ ಮೊಸರು ಹಾಕಿ ಆ ಮೊಸರು ಕಲಸಿದ ಅನ್ನವನ್ನು ಉಣಿಸುವುದರಿಂದ ಆ ಪರಮೇಶ್ವರನ ಆಶೀರ್ವಾದದೊಂದಿಗೆ ಕಾಲಭೈರವನ ಆಶೀರ್ವಾದವೂ ನಮಗೆ ಲಭಿಸುತ್ತದೆ. ಹಾಗೆಯೇ ಈ ದಿನ ಯಾವುದೇ ಪರಿಸ್ಥಿತಿಯಲ್ಲೂ ಪುರುಷರು ಶೇವಿಂಗ್ ಮಾಡಿಕೊಳ್ಳುವುದಾಗಲಿ, ಹೇರ್ಕಟ್ ಮಾಡಿಕೊಳ್ಳುವುದಾಗಲಿ, ಸಣ್ಣ ಮಕ್ಕಳಾಗಲಿ ದೊಡ್ಡವರಾಗಲಿ ಉಗುರು ಕತ್ತರಿಸಿಕೊಳ್ಳುವುದಾಗಲಿ ಮಾಡಬಾರದು. ಈ ದಿನ ಎಳ್ಳು ಉಂಡೆಯನ್ನು ಯಾರಿಗಾದರೂ ದಾನವಾಗಿ ನೀಡಿದರೆ ನಿಮಗಿರುವ ಶನಿ ದೋಷಗಳು ತುಂಬಾ ಮಟ್ಟಿಗೆ ಕಡಿಮೆಯಾಗುತ್ತವೆ. ಹಾಗೆಯೇ ಅಮಾವಾಸ್ಯೆಯ ದಿನದ ರಾತ್ರಿಯ ಘಳಿಗೆಯಲ್ಲಿ ನಿಮ್ಮ ಮನೆಗೆ ಇರುವ ನರದೃಷ್ಟಿ ಸಂಪೂರ್ಣವಾಗಿ ತೊಲಗಲು ಬೂದುಗುಂಬಳಕಾಯಿಯನ್ನು ತೆಗೆದುಕೊಂಡು ಆ ಕುಂಬಳಕಾಯಿಯ ಮೇಲೆ ಹಾರತಿ ಕರ್ಪೂರದ ಬಿಲ್ಲೆಯನ್ನು ಹಚ್ಚಿ ಆ ಕುಂಬಳಕಾಯಿಯನ್ನು ಪ್ರದಕ್ಷಿಣೆ ದಿಕ್ಕಿನಲ್ಲಿ 3 ಬಾರಿ, ಅಪ್ರದಕ್ಷಿಣೆ ದಿಕ್ಕಿನಲ್ಲಿ 3 ಬಾರಿ ಸುಳಿದು ಒಡೆದರೆ ಮನೆಗಿರುವ ದೃಷ್ಟಿ ಹೋಗುತ್ತದೆ. ಹಾಗೆಯೇ ಕೋಳಿ ಮೊಟ್ಟೆಯಿಂದ ಕೂಡ ನಿಮಗಿರುವ ದೃಷ್ಟಿಯನ್ನು ತೊಲಗಿಸಿಕೊಳ್ಳುವುದರೊಂದಿಗೆ ನಿಮ್ಮ ಮಕ್ಕಳಿಗೆ ಕೂಡ ಕೋಳಿ ಮೊಟ್ಟೆಯಿಂದ ದೃಷ್ಟಿ ತೆಗೆಯುವುದರಿಂದ ಮಕ್ಕಳ ಮೇಲಿರುವ ನೆಗೆಟಿವ್ ಎನರ್ಜಿ ಕೂಡ ಸಂಪೂರ್ಣವಾಗಿ ದೂರವಾಗುತ್ತದೆ. ಹಾಗೆಯೇ ಈ ದಿನ ಲೋಳೆಸರವನ್ನು ಮನೆಗೆ ತಂದು ನೀವು ಬೂದುಗುಂಬಳಕಾಯಿಯ ಜೊತೆಗೆ ಲೋಳೆಸರವನ್ನು ಕೂಡ ಸೇರಿಸಿ ಕಟ್ಟುವುದರಿಂದ ಮನೆಗೆ, ಅಂದರೆ ಕಾಲುಗಳ ಮೂಲಕ ಯಾವುದೇ ನಕಾರಾತ್ಮಕ ಶಕ್ತಿಗಳು ಬೆನ್ನಟ್ಟಿ ಬಂದರೆ ಅವುಗಳ ಶಕ್ತಿ ದುರ್ಬಲಗೊಳ್ಳುತ್ತದೆ. ಮನೆಯಲ್ಲಿನ ನೆಗೆಟಿವ್ ಎಲ್ಲವನ್ನೂ ಆ ಲೋಳೆಸರ ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಆದ್ದರಿಂದ ನಿಮ್ಮ ಮನೆಗೆ ಬೂದುಗುಂಬಳಕಾಯಿ ಕಟ್ಟುವಾಗ ಖಂಡಿತವಾಗಿ ಲೋಳೆಸರವನ್ನು ಕೂಡ ನಿಮ್ಮ ಬಾಗಿಲಿಗೆ ಕಟ್ಟುವ ಪ್ರಯತ್ನವನ್ನು ಮಾಡಿ. ಹಾಗೆಯೇ ಈ ದಿನ ಮುಂಚಿತವಾಗಿಯೇ, ಅಂದ್ರೆ ಯಾವುದೇ ಪರಿಸ್ಥಿತಿಯಲ್ಲೂ ನೀವು ತಲೆಸ್ನಾನ ಮಾಡಬೇಕು ಎಂಬ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ತುಂಬಾ ಜನ ಅಮಾವಾಸ್ಯೆಯ ದಿನ ತಲೆಗೆ ಎಣ್ಣೆ ಹಚ್ಚಿಕೊಳ್ಳುವುದು, ಹಾಗೆಯೇ ತಲೆಸ್ನಾನ ಮಾಡದೇ ಇರುವುದು ಇಂತಹವುಗಳನ್ನು ಮಾಡುತ್ತಿರುತ್ತಾರೆ. ಆದರೆ ಈ ದಿನ ತಲೆಸ್ನಾನ ಖಂಡಿತವಾಗಿ ಮಾಡಬೇಕು. ಹಾಗೆಯೇ ಈ ದಿನ ಸೂರ್ಯೋದಯಕ್ಕಿಂತ ಮುಂಚೆಯೇ ನಿದ್ರೆಯಿಂದ ಏಳಬೇಕು. ಸೂರ್ಯ ಉದಯಿಸುವವರೆಗೂ ಬಿಸಿಲು ಬರುವವರೆಗೂ ಮಲಗುವುದು ಅಂತಹವುಗಳನ್ನು ಮಾಡುವುದರಿಂದ ಮನೆಯಲ್ಲಿ ಜ್ಯೇಷ್ಠಾದೇವಿ ಬಂದು ಕುಳಿತುಕೊಳ್ಳುತ್ತಾಳೆ. ಆದ್ದರಿಂದ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಹೊರಗೆ ಅಂಗಳವನ್ನೆಲ್ಲ ಶುದ್ಧವಾಗಿ ತೊಳೆದು ಚಂದವಾಗಿ ರಂಗೋಲಿ ಇಟ್ಟು ಅರಿಶಿನ ಕುಂಕುಮಗಳಿಂದ ಅಲಂಕರಿಸಿಕೊಳ್ಳಿ. ಅಮಾವಾಸ್ಯೆ ಆದರೆ ಹೀಗೆ ಮಾಡಬಾರದು ಎಂಬ ನಿಯಮವೇನೂ ಇಲ್ಲಮ್ಮ. ಅಮಾವಾಸ್ಯೆ ಅಸಲಿಗೆ ನಮಗೆ ಮುಖ್ಯ. ಲಕ್ಷ್ಮೀದೇವಿ ನಮ್ಮ ಮನೆಗೆ ಹೆಜ್ಜೆ ಇಡುವುದಕ್ಕೆ. ಆದ್ದರಿಂದ ಅಮಾವಾಸ್ಯೆಯ ದಿನ ಈ ರೀತಿ ಮಾಡಿಕೊಳ್ಳಬಹುದು. ಒಂದು ವೇಳೆ ಅರಿಶಿನ ಕುಂಕುಮ ಹಾಕದಿದ್ದರೂ ಖಂಡಿತವಾಗಿ ರಂಗೋಲಿ ಇಡುವ ಪ್ರಯತ್ನವನ್ನು ತಪ್ಪದೇ ಮಾಡಿ. ಹಾಗೆಯೇ ಈ ದಿನ ನೀವು ಮನೆಯಲ್ಲಿ ಬಕೆಟ್ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಹಾಕಿ ಆ ನೀರಿನಿಂದ ಇಡೀ ಮನೆಯನ್ನು ಒರೆಸಿ ಶುದ್ಧಿ ಮಾಡುವುದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ಎಲ್ಲ ಸಂಪೂರ್ಣವಾಗಿ ಹೊರಗೆ ಹೋಗುತ್ತದೆ. ನಂತರ ಮನೆಯಲ್ಲಿ ನೀವು ಗೋಪಂಚಕದಿಂದಾಗಲಿ ಅಥವಾ ಅರಿಶಿನ ನೀರಿನಿಂದಾಗಲಿ ಇಡೀ ಮನೆಗೆ ವೀಳ್ಯದೆಲೆಯಿಂದ ಆ ನೀರನ್ನು ಪ್ರೋಕ್ಷಣೆ ಮಾಡುವುದರಿಂದ ಎಲ್ಲಾದರೂ ನೆಗೆಟಿವ್ ಎನರ್ಜಿ ಇದ್ದರೆ, ಮನೆಯ ಮೂಲೆಗಳಲ್ಲಿ ಏನಾದರೂ ದೃಷ್ಟಿ ದೋಷಗಳಿದ್ದರೂ, ನಕಾರಾತ್ಮಕ ಶಕ್ತಿಗಳಿದ್ದರೂ ಅವೆಲ್ಲವೂ ಸಂಪೂರ್ಣವಾಗಿ ತೊಲಗಿ ಹೋಗುತ್ತವೆ. ಹಾಗೆಯೇ ಈ ದಿನ ಪರಮೇಶ್ವರನಿಗೆ ಶಂಖಪುಷ್ಪಗಳಿಂದ ಅಭಿಷೇಕ ಮಾಡುವುದರಿಂದಾಗಲಿ, ಇಲ್ಲವೆಂದರೆ ಶಂಖಪುಷ್ಪಗಳನ್ನು ಇಟ್ಟು ಪೂಜೆ ಮಾಡುವುದರಿಂದಾಗಲಿ ನಿಮಗೆ ತುಂಬಾ ಮಟ್ಟಿಗೆ ನೀವು ಅಂದುಕೊಂಡಿರುವ ಕೋರಿಕೆಗಳು ಈಡೇರುತ್ತವೆ. ಹಾಗೆಯೇ ಈ ದಿನ ತಿನ್ನಬಾರದಾದ ತರಕಾರಿಗಳಲ್ಲಿ
ಮತ್ತೊಂದು ತರಕಾರಿ ಏನೆಂದರೆ ಹಾಗಲಕಾಯಿ. ಈ ಹಾಗಲಕಾಯಿ ಕಹಿಯಾಗಿರುವುದರಿಂದ ಯಾವುದೇ ಪರಿಸ್ಥಿತಿಯಲ್ಲಿ ಈ ಅಮಾವಾಸ್ಯೆಯ ದಿನ ತಿನ್ನಬಾರದು. ಇನ್ನು ಬೇವಿನ ಮರದ ಹತ್ತಿರ ಮಾಡಬೇಕಾದ ಪರಿಹಾರ ಏನೆಂದರೆ, ಈ ಅಮಾವಾಸ್ಯೆಯ ಟೈಮಿಂಗ್ಸ್ ನಾನು ನಿಮಗೆ ಹೇಳಿದ್ದೇನಲ್ಲವೇ? ಒಂದು ವೇಳೆ ಟೈಮಿಂಗ್ಸ್ ನೀವು ಮರೆತಿದ್ದರೆ ಒಂದು ಬಾರಿ ಮತ್ತೆ ವಿಡಿಯೋ ಸ್ಟಾರ್ಟಿಂಗ್ಗೆ ಹೋಗಿ ನೋಡಿ, ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನೀವು ಚಂದವಾಗಿ ಈ ಪರಿಹಾರವನ್ನು ಅಮಾವಾಸ್ಯೆಯ ಗಳಿಗೆಯಲ್ಲಿ ಯಾವ ಸಮಯದಲ್ಲಾದರೂ ಮಾಡಬಹುದು. ಅದೂ ಕೂಡ ಅಮಾವಾಸ್ಯೆಯ ಸಮಯದಲ್ಲಿಯೇ ಮಾಡಬೇಕು, ನೆನಪಿಟ್ಟುಕೊಳ್ಳಿ. ಒಂದು ಬಿಳಿ ಕಾಗದವನ್ನು ತೆಗೆದುಕೊಂಡು ಆ ಬಿಳಿ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಬರೆಯಿರಿ. ಅಂದ್ರೆ ನಿಮ್ಮ ಸಮಸ್ಯೆ ಏನಿದೆಯೋ, ಅಂದ್ರೆ ನಮಗೆ ಈ ಕಷ್ಟಗಳಿವೆ, ನಮಗೆ ಈ ಅನಾರೋಗ್ಯ ಸಮಸ್ಯೆಗಳು ದೂರಾಗಬೇಕು, ನಮಗೆ ಚೆನ್ನಾಗಿ ಹಣ ಬರಬೇಕು, ಮಾಡುವ ವ್ಯಾಪಾರದಲ್ಲಿ ಲಾಭ ಬರಬೇಕು, ನಮ್ಮ ಗಂಡನಲ್ಲಿ ಬದಲಾವಣೆ ಬರಬೇಕು. ನಿಮ್ಮ ಸಮಸ್ಯೆ ಯಾವುದೋ ಆ ಸಮಸ್ಯೆಯನ್ನು ಬರೆದು ನಂತರ ಸ್ವಲ್ಪ ಅರಿಶಿನ, ಸ್ವಲ್ಪ ಕುಂಕುಮ್, ಒಂದು 5-6 ಒಣಮೆಣಸಿನಕಾಯಿ, ಒಂದು ಚಮಚ ಕಲ್ಲುಪ್ಪು, ಸ್ವಲ್ಪ ಸಾಸಿವೆ, ಒಂದು ಸಣ್ಣ ಅರಿಶಿನದ ಕವಡೆ, ನಮಗೆ ಕವಡೆಗಳು ಹೊರಗೆ ಸಿಗುತ್ತವಲ್ಲವೇ, ಒಂದು ಕವಡೆ ಇಡಬೇಕು. ಇವೆಲ್ಲವನ್ನೂ ಇಟ್ಟ ನಂತರ ಇದನ್ನು ಪೊಟ್ಟಣದಂತೆ ಸುತ್ತಿಕೊಳ್ಳಬೇಕು. ನಮಗೆ ಇಲ್ಲಿ ಅರಿಶಿನ ಶುಭಪ್ರದ, ಕುಂಕುಮ ನಮ್ಮಲ್ಲಿರುವ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡುತ್ತದೆ. ನಂತರ ಒಣಮೆಣಸಿನಕಾಯಿಗಳು ಕೂಡ ನಮ್ಮಲ್ಲಿರುವ ಕೆಟ್ಟ ಶಕ್ತಿಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತವೆ. ಹಾಗೆಯೇ ಸಾಸಿವೆ ಕೂಡ ನಮ್ಮ ಮೇಲಿರುವ ದೃಷ್ಟಿ ದೋಷವನ್ನು ಸಂಪೂರ್ಣವಾಗಿ ತೊಲಗಿಸುತ್ತದೆ. ಇನ್ನು ಕಲ್ಲುಪ್ಪು ನೆಗೆಟಿವ್ ಎನರ್ಜಿಯನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಈ ಕವಡೆ, ಲಕ್ಷ್ಮಿ ಕವಡೆ, ನಮ್ಮ ಮೇಲಿರುವ ಕೆಟ್ಟ ಶಕ್ತಿ, ನಮ್ಮ ಮೇಲೆ ನಮಗೆ ತಿಳಿಯದಂತೆ ಯಾರಾದರೂ ಮಂತ್ರತಂತ್ರ ಪ್ರಯೋಗಗಳನ್ನು ಮಾಡಿದ್ದರೆ ಅವುಗಳನ್ನೆಲ್ಲ ದೂರ ಮಾಡುತ್ತದೆ. ಇವೆಲ್ಲವನ್ನೂ ಕೂಡ ನಾನು ವಿಡಿಯೋದಲ್ಲಿ ತೋರಿಸಿದಂತೆ ಪೊಟ್ಟಣದ ತರಹ ಕಟ್ಟುಕೊಳ್ಳಿ. ಈ ರೀತಿ ಪೊಟ್ಟಣ ಕಟ್ಟಿಕೊಂಡ ನಂತರ ನಿಮಗೆ ಹತ್ತಿರದಲ್ಲಿರುವ ಬೇವಿನ ಮನೆಯಲ್ಲಿ ಬೇವಿನ ಮರವಿದ್ದಲ್ಲಿ ಮಾಡಬಾರದು, ದೇವಸ್ಥಾನದಲ್ಲಿರುವ ಬೇವಿನ ಮರದ ಹತ್ತಿರ ಮಾಡಬಾರದು. ಮತ್ತಿನ್ನೆಲ್ಲಿ ಮಾಡಬೇಕು ಎಂದರೆ, ನಿಮಗೆ ಊರಿನಲ್ಲಿ ಬೇವಿನ ಮರಗಳು ಅಲ್ಲಲ್ಲಿ ಇರುತ್ತವಲ್ಲವೇ ದೂರದಲ್ಲಿ, ಹಾಗೆ ದೂರದಲ್ಲಿರುವ ಬೇವಿನ ಮರಗಳ ಹತ್ತಿರ ಹೋಗಿ ಆ ಬೇವಿನ ಮರದ ಬುಡದಲ್ಲಿ ನಿಂತು ಒಂದು ಬಾರಿ ಬೇವಿನ ಮರವನ್ನು ಮುಟ್ಟಿ ನಮಸ್ಕರಿಸಿಕೊಂಡು, ಸಾಧ್ಯವಾದರೆ ಒಂದು ಚಂಬು ನೀರನ್ನು ತೆಗೆದುಕೊಂಡು ಹೋಗಿ ಒಂದು ಚಂಬು ನೀರು ಹೊಯ್ದು ಬೇವಿನ ಮರದ ಸುತ್ತಲೂ 3 ಪ್ರದಕ್ಷಿಣೆ ಮಾಡಿ ನಿಮ್ಮ ಕೋರಿಕೆ, ಸಂಕಲ್ಪ ಏನೆಂದು ಹೇಳಿಕೊಳ್ಳಿ. ಏಕೆಂದರೆ ಬೇವಿನ ಮರ ಎಂದರೆ ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ, ದೇವತಾ ವೃಕ್ಷ. ಆದ್ದರಿಂದ ಬೇವಿನ ಮರದ ಹತ್ತಿರ ನೀವು ಏನನ್ನು ಕೇಳಿಕೊಳ್ಳುತ್ತೀರೋ ಅದು ಖಂಡಿತವಾಗಿ ಈಡೇರುತ್ತದೆ. ಈ ರೀತಿ ಬೇವಿನ ಮರದ ಹತ್ತಿರ ಹೋಗಿ ಸಣ್ಣ ಸಣ್ಣ ಕೆಲಸಗಳನ್ನೆಲ್ಲ ಮಾಡಿದ ನಂತರ ಆ ಪೊಟ್ಟಣವನ್ನು ತೆಗೆದುಕೊಂಡು ನಿಮ್ಮ ತಲೆಯ ಭಾಗದಿಂದ ಎಡಗೈ ಕಡೆಗೆ 3 ಬಾರಿ, ಬಲಗೈ ಕಡೆಗೆ 3 ಬಾರಿ ಸುಳಿದು ಅದನ್ನು ನೀವು ಬೇವಿನ ಮರದ ಬುಡದಲ್ಲಿ ಎಸೆದು ಬಿಡಿ. ಈ ರೀತಿ ಬೇವಿನ ಮರದ ಬುಡದಲ್ಲಿ ಎಸೆದು ಹಿಂದಿರುಗಿ ನೋಡದೆ ನಿಮ್ಮ ಮನೆಗೆ ಹೋಗಿ ಕಾಲು, ಕೈ, ಮುಖ ತೊಳೆದುಕೊಂಡು ಮನೆಗೆ ಹೋಗಿ. ಈ ರೀತಿ ನೀವು ಮಾಡುವುದರಿಂದ ನಿಮಗೆ 2 ನಿಮಿಷದಲ್ಲೇ ಫಲಿತಾಂಶ ಕಾಣಿಸುತ್ತದೆ. ನೀವು ಮನೆಗೆ ತಲುಪುವಷ್ಟರಲ್ಲೇ ನಿಮಗೆ ಯಾವುದೋ ಒಂದು ಭಾರ, ಇಷ್ಟು ದಿನ ಯಾವ ನೆಗೆಟಿವ್ ನಿಮ್ಮನ್ನು ಬಾಧಿಸುತ್ತಿತ್ತೋ, ಇಷ್ಟು ದಿನ ಮನಸ್ಸಿನಲ್ಲಿ ಭಾರವಾಗಿ ಬೇಸರವಾಗಿ ಅನಿಸುತ್ತಿತ್ತೋ, 2 ನಿಮಿಷದಲ್ಲಿ ನಿಮ್ಮ ಮನಸ್ಸೆಲ್ಲ ಹಗುರವಾಗುತ್ತದೆ. ನಿಮ್ಮ ಶರೀರ ಕೂಡ ತುಂಬ ಹಾಯಾಗಿ ಅನಿಸುತ್ತದೆ. ಇಡೀ ಮನೆ ತುಂಬಾ ಪ್ರಶಾಂತವಾಗಿರುತ್ತದೆ. ಯಾವುದೋ ನೆಗೆಟಿವ್ ಎನರ್ಜಿ ಹೋಗಿ ಚಂದವಾಗಿ ಹಣ, ಯಾವಾಗ ನೆಗೆಟಿವ್ ಎನರ್ಜಿ ಹೋಗುತ್ತದೋ ಆಟೋಮ್ಯಾಟಿಕ್ ಆಗಿ ಆಗ ಲಕ್ಷ್ಮೀದೇವಿಯ ಅನುಗ್ರಹ ನಮ್ಮ ಮೇಲೆ ಬೀಳುತ್ತದೆ. ಆದ್ದರಿಂದ ಮೊದಲಿಗೆ ಮನುಷ್ಯನಿಗೆ ನೆಗೆಟಿವಿಟಿ ಇರಬಾರದು, ಆ ನೆಗೆಟಿವ್ ಎನರ್ಜಿ ಇರಬಾರದು. ಈ ನೆಗೆಟಿವ್ ಎನರ್ಜಿ ಇರುವವರೆಗೂ ನಾವು ಎಷ್ಟೇ ಪೂಜೆಗಳನ್ನು ಮಾಡಿದರೂ, ಎಷ್ಟೇ ವ್ರತನೇಮಗಳನ್ನು ಮಾಡಿದರೂ, ಎಷ್ಟು ಪುಣ್ಯಕಾರ್ಯಗಳನ್ನು ಮಾಡಿದರೂ ಯಾವುದೇ ಫಲಿತಾಂಶ ಇರುವುದಿಲ್ಲ. ಆದ್ದರಿಂದ ಈ ನೆಗೆಟಿವಿಟಿಯನ್ನು ದೂರ ಮಾಡಿಕೊಂಡ್ರನ್ನೇ ಲಕ್ಷ್ಮೀದೇವಿಯ ಅನುಗ್ರಹ ಉಂಟಾಗುತ್ತದೆ. ಆದ್ದರಿಂದ ಇಂತಹ ಮುಖ್ಯವಾದ ಪರ್ವದಿನಗಳಲ್ಲಿ ಅಮಾವಾಸ್ಯೆಯ ದಿನ, ಅದರಲ್ಲಿಯೂ ಮುಖ್ಯವಾಗಿ ಈ ಅಮಾವಾಸ್ಯೆ 100 ವರ್ಷಗಳಿಗೊಮ್ಮೆ ಬರುವ ಅಮಾವಾಸ್ಯೆ ಆದ್ದರಿಂದ ನೀವು ಈ ಸಣ್ಣ ಪರಿಹಾರ ಮಾಡಿಕೊಳ್ಳುವುದರಿಂದ ಕೇವಲ 2 ನಿಮಿಷದಲ್ಲಿ ನಿಮಗಿರುವ ದಾರಿದ್ರ್ಯ ದೂರವಾಗಿ ಚಂದವಾಗಿ ನಿಮಗೆ 4 ಕಡೆಯಿಂದಲೂ ಹಣ ಧುಮುಕಿ ಬರುತ್ತದೆ. ಲಕ್ಷ್ಮೀದೇವಿಯ ಅನುಗ್ರಹ ನಿಮ್ಮ ಜೀವನದ ಮೇಲೆ ಬೀಳುತ್ತದೆ. ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಬಂದು ಕುಳಿತುಕೊಳ್ಳುತ್ತಾಳೆ, ಹಣ ಪ್ರವಾಹದಂತೆ ಬಂದು ಬೀಳುತ್ತದೆ. ಅರ್ಥವಾಯಿತಲ್ವೇ? ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ.
ಇಂತಹ ಇನ್ನಷ್ಟು ದೈವಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಆ ಭಗವಂತ ಒಳ್ಳೆಯದು ಮಾಡಲಿ. ಧನ್ಯವಾದಗಳು.